ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು, ಬೆಳಗ್ಗೆ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಸಾಯಂಕಾಲ ಬೇಗನೆ ರುಬ್ಬಿ ಇಡ್ತಾ ಇದ್ದೀನಿ. ಬೆಳಗ್ಗೆಗೆ ಹುಳಿ ಬರೋದಿಲ್ಲ. ಸ್ವಲ್ಪ ಆದಷ್ಟು ಬೇಗನೆ ಅಂದರೆ ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆ ಬೇಗನೆ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ, ಆ ಟೈಮ್ಗೆ ನಮಗೆ ಹುಳಿ ಬಂದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತ ಹೇಳ್ಬಿಟ್ಟು ಬೇಗನೆ ರುಬ್ಬಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಹಿಂಗೆ ಮಿಕ್ಸ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಹುಳಿನೂ ಬರುತ್ತೆ, ಅಂದರೆ ಉಬ್ಬಿನೂ ಬರುತ್ತೆ. ನೋಡ್ಬೋದು, ನಾನು ಸಾಯಂಕಾಲಕ್ಕೆಲ್ಲ ಚೆನ್ನಾಗಿ ರುಬ್ಬಿ ಇಟ್ಬಿಟ್ಟಿದ್ದೀನಿ. ಬಿಸಿಲುಗಾಲ ಇದ್ದರೆ, ಅಂದರೆ ಬೇಸಿಗೆ ಇದ್ದರೆ ಸ್ವಲ್ಪ ಬೇಗನೆ ಉಬ್ಬಿನೂ ಬರುತ್ತೆ, ಆಮೇಲೆ ಹುಳಿನೂ ಬರುತ್ತೆ. ಈಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ, ಇನ್ನು ಮಳೆನೂ ಬರ್ತಾ ಇರೋದ್ರಿಂದ ಬೇಗನೆ ಹುಳಿನೂ ಆಗೋಲ್ಲ, ಆಮೇಲೆ ಉಬ್ಬಿನೂ ಬರೋಲ್ಲ. ಇಡ್ಲಿ ಏನೇ ಮಾಡಿದ್ರು, ದೋಸೆ ಏನು ಮಾಡಿದ್ರು ಸರಿಯಾಗಿ ಬರೋಲ್ಲ ಅಂತೇಳ್ಬಿಟ್ಟು ನಾನು ಸಾಯಂಕಾಲ 7 ಕಾಲಿಗೆಲ್ಲ ರುಬ್ಬಿ ಇಟ್ಟಿದ್ದೀನಿ. ಇದರಲ್ಲೇ ನೆಕ್ಸ್ಟು ಬೆಳಗ್ಗೆಗೆ ಹೆಂಗೆ ಆಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ಬೆಳಗಿನ ಜಾವ ನಾನು ಮಕ್ಕಳಿಗೆ ಸ್ಕೂಲು ಮತ್ತು ಕಾಲೇಜೆಲ್ಲ ಇರೋದ್ರಿಂದ ಬೆಳಗ್ಗೆ ಬೇಗನೆ ಕಳಿಸ್ಬೇಕು ಅಂತೇಳ್ಬಿಟ್ಟು ನಾನು 6 ಗಂಟೆಗೆಲ್ಲ ಎದ್ಬಿಟ್ಟಿರ್ತೀನಿ. ನಾನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಬಿಸಿ ನೀರೆಲ್ಲ ಕುಡಿದು ಎಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ 6:30 ಆಗಿರುತ್ತೆ. ಇನ್ನು ಕರೆಕ್ಟ್ 6:30ಗೆ ಇನ್ನು ಟಿಫನ್ಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ನೋಡ್ಬೋದು, ಇಡ್ಲಿ ನಿನ್ನೆ ರಾತ್ರಿ ನಾನು ರುಬ್ಬಿ ಇಟ್ಟಿರೋದನ್ನ ಬೆಳಿಗ್ಗೆ 6:30 ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬಂದಿದೆ. ಅದೇ ನಾನು ಒಂದು 9 ಗಂಟೆಗೆ ಹಂಗೆ ರುಬ್ಬಿ ಇಟ್ಟಿದ್ರೆ ಈ ಥರ ಇಟ್ಟು ಉಬ್ಬಿ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಸಾಯಂಕಾಲ ಬೇಗನೆ ರುಬ್ಬಿ ಇಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕಡೆ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಮಾಡಿದ್ರೆ ಎಲ್ಲರಿಗೂ ಗೊತ್ತಲ್ವ, ಮಕ್ಕಳಿಗೆ ಅದಕ್ಕಿರಲಿ ಎಲ್ಲರಿಗೂ ಸಾಂಬಾರು ಇದ್ರೇ ಇಷ್ಟಪಟ್ಟು ತಿಂತಾರೆ ಅಂತ. ಯಾವಾಗಲೂ ಅಷ್ಟೇ ಇಡ್ಲಿ ಮಾಡಿದ್ರೆ ನಾನು ಚಟ್ನಿ ಮತ್ತು ಸಾಂಬಾರು ಕಂಪಲ್ಸರಿ ಮಾಡ್ತಾ ಇರ್ತೀನಿ. ಈ ಮೆಣಸಿನ್ಕಾಯಿ ನೋಡ್ಬೋದು ಎಷ್ಟು ಖಾರ ಇದೆ ಅಂದರೆ, ಇಷ್ಟಿಷ್ಟೇ ಪುಟ್ಟು ಮೆಣಸಿನ್ಕಾಯಿ. ನಮ್ಮೂರಲ್ಲಾದರೆ ಇಷ್ಟು ಉದ್ದುದ್ದ ಇರೋ ಮೆಣಸಿನ್ಕಾಯಿ ಸಿಗುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಎಷ್ಟೇ ನಮಗೆ ಗೊತ್ತಿದ್ರೂ ಎಷ್ಟು ಹಾಕಬೇಕು ಅನ್ನೋದು ಆದ್ರೂ ಒಂದೊಂದು ಸಲ ಖಾರ ಆಗುತ್ತೆ, ಒಂದೊಂದು ಸಲ ಸಪ್ಪೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನು ಮೀಡಿಯಮಾಗಿ ಅಂದಾಜು ಮೇಲೇ ಹಾಕ್ತೀನಿ. ಎಷ್ಟು ಬೇಗನೆ ಇದ್ರೂ 1 ಅವರ್ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಟಿಫನ್ದಾಗಿರಲಿ, ಏನಾದರೂ ಮಕ್ಕಳಿಗೆ ಮಾಡಿಕೊಡೋದಾಗಿರಲಿ, ಅದು ಯಾಕೆ ಅಂದರೆ ಅವ್ರು ಹೋಗೋ ಟೈಮ್ ಅಷ್ಟೊತ್ತಿಗೆ ಕರೆಕ್ಟ್ 7:45ಗೆ ನನ್ನ ಮಗಳು ಹೋಗ್ತಾಳೆ. 7:15 ಅಷ್ಟೊತ್ತಿಗೆ ನನಗೆ ಇಡ್ಲಿ, ಚಟ್ನಿ ಮತ್ತು ಸಾಂಬಾರು 3 ರೆಡಿ ಆಗಿರಬೇಕು. ಟೈಮ್ ಆಲ್ರೆಡಿ 6:30 ಆಗಿ 6:45 ಆಗ್ತಾ ಬಂದಿತ್ತು. ಒಂದು ಕಡೆಗೆ ಬೇಳೆ ಎಲ್ಲ ಇಟ್ಬಿಟ್ಟಿದ್ದೆ ನಾನು. ಎಷ್ಟು ಹೆಣ್ಮಕ್ಳಿಗೆ ಎಷ್ಟೇ ಬೆಳಗ್ಗೆ ಬೇಗನೆ ಎದ್ರೂ ಕೆಲಸ ಸಾಗೋದು ಇಲ್ಲ. ಅದರಲ್ಲಿ ಬೇರೆ ಈ ಮಳೆ ಚಳಿನಲ್ಲಿ ಬೆಳಿಗ್ಗೆನೇ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಮಾಮೂಲಂಗಾಗಿದ್ದರೆ 5:30ಗೆಲ್ಲ ಎದ್ಬಿಡ್ತಾ ಇದ್ದೆ. ಈಗ ಸ್ವಲ್ಪ ಚಳಿ ಇರೋದ್ರಿಂದ ನನಗೂ ಅಷ್ಟೇ ಸ್ವಲ್ಪ ಎದ್ದೇಳೋಕ್ಕೂ ಆಗೋಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಈ ತಣ್ಣು ನೀರನ್ನ ಮುಟ್ಟೋದಿದೆಯಲ್ಲ, ಇದರಷ್ಟು ಇದು ಕಷ್ಟ ಇನ್ನೇನು ಇಲ್ಲ ಅನ್ಕೊತೀನಿ. ಬೆಳಿಗ್ಗೆನೇ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡ್ ಇರುತ್ತೆ ನೀರು. ಏನಾದರೂ ಈ ಟೊಮೊಟೊ ಆಗಿರಲಿ, ಹಸಿಮೆಣಸಿನ್ಕಾಯಿ ಅವನ್ನೆಲ್ಲ ವಾಶ್ ಮಾಡೋದಾಗಿರಲಿ, ಅದೇನಾದರೂ ಮಾಡಬೇಕು ಅಂದರೆ ನಿಜವಾಗ್ಲೂ ಎಷ್ಟು ಕೂಲ್ ಅನ್ನಿಸ್ತಾ ಇರುತ್ತೆ, ಅಂದರೆ ಚಳಿ ಆಗ್ತಾ ಇರುತ್ತೆ. ಇನ್ನು ನೋಡ್ಬೋದು, ಸಾಂಬಾರು ಅಂತಂದರೆ ಸಿಂಪಲಾಗೇ ಮಾಡ್ತೀನಿ. ಸಾಂಬಾರು ಬೇಳೆನ ಕುದ್ಸೋಕೆ ಇಟ್ಬಿಟ್ಟು ಅದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ, ಇಲ್ಲಿ ಯೆಲ್ಲೋ ಕಲರ್ ಅಂದರೆ ಗ್ರೀನ್ ಕಲರ್ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಖಾರದ ಪುಡಿ ಅಂತ ಏನೂ ಹಾಕ್ತಾಯಿಲ್ಲ. ಬರೀ ಅರಿಶಿನ ಹಾಕಿಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ನಲ್ಲಿರುತ್ತಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದಂತ ಸಾಂಬಾರು. ಕೆಲವರೆಲ್ಲ ಸಾಂಬಾರು ಹೆಂಗೆ ಮಾಡಿಬಿಡ್ತಾರೆ ಅಂತಂದರೆ, ಮಾಮೂಲಿ ಸಾಂಬಾರು ಅನ್ನಕ್ಕೆ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೊಂಡು ತಿಂತಾರೆ. ಆ ಥರ ಮಾಡ್ಕೊಳೋದ್ಕಿಂತ ಈ ಥರ ಡಿಫ್ರೆಂಟಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗಿತ್ತು ಸಾಂಬಾರು ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿ ಬೇಳೆ ಮತ್ತು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಅಷ್ಟೇ ನಾನು ಹಾಕಿರೋದು. ಹಾಕಿಬಿಟ್ಟು ಒಂದು 3 ವಿಜಿಲ್ ಕೂಗ್ಸೋಣಂತೆ. 3 ವಿಜಿಲ್ ಕೂಗಿದ್ಮೇಲೆ ಇನ್ನೊಂದು ಕಡೆಗೆ ನಾನು ಹುಣಸೆ ಹಣ್ಣನ್ನು ನೆನೆಯೋಕ್ಕೆ ಅಂತ ಇಟ್ಟಿದ್ದೀನಿ. ಅದು ಕೂಗ್ತಾ ಇದ್ದಂಗೆನೇ ಇನ್ನೊಂದು ಕಡೆಗೆ ಚಟ್ನಿಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ವ, ಟೈಮ್ ಇರಲ್ಲ. ಒಂದು ಕಡೆ ಸಾಂಬಾರ್ಗಿಟ್ರೆ ಇನ್ನೊಂದು ಕಡೆ ಚಟ್ನಿಗೆ ಇಡಬೇಕು, ಇನ್ನೊಂದು ಕಡೆ ಇಡ್ಲಿಗೆ ಇಡಬೇಕು. ಬೆಳಗ್ಗೆ ಹೆಣ್ಮಕ್ಳಿಗೆ ಹೆಂಗೆ ಆಗ್ಬಿಟ್ಟಿರುತ್ತೆ ಅಂದರೆ, 2 ಕೈಯೆಲ್ಲ ಸಾಕಾಗಲ್ಲ, ಒಂದು 4-5 ಕೈ ಬೇಕಾಗ್ತದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅಷ್ಟು ಬೇಗನೆ ಮಾಡಬೇಕು. ಇಲ್ಲಿ ಮಗಳೂ ಆಯ್ತಾ ಅಂತ ಅವಳು ಅರ್ಜೆಂಟ್ ಮಾಡ್ತಾ ಇರ್ತಾಳೆ, ನನ್ನ ಮಗನೂ ಆಯ್ತಾ ಅಂತ ಅವನು ಅರ್ಜೆಂಟ್ ಮಾಡ್ತಾ ಇರ್ತಾನೆ.
ಆ ಥರ ಏನಾದರೂ ಅರ್ಜೆಂಟ್ ಏನಾದರೂ ಮಾಡಿಬಿಟ್ರೆ ನನಗೆ ಕೈಕಾಲುಗಳು ಓಡೋದೇ ಇಲ್ಲ. ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆ ಥರ ಎಷ್ಟೊಂದು ಸಲ ಕೈ ಕೊಯ್ಕೊಳೋದಾಗಿರಲಿ ಹಂಗೆಲ್ಲ ಮಾಡ್ಕೋತಾ ಇರ್ತೀನಿ. ಬಟ್ ಬೆಳಗ್ಗೆ ಬೇಗನೆ ಇದ್ದರೆ ಇವೆಲ್ಲ ಬೇಗನೆ ಮಾಡ್ಕೋಬೋದು. ಹೇಳಿದ್ನಲ್ವ, ಚಳಿ ಇರೋದ್ರಿಂದ ನಮಗೂ ಎದ್ದೇಳೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇನ್ನು ಚಟ್ನಿಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚಟ್ನಿ, ನಾನು ಆಲ್ರೆಡಿ ಇದನ್ನು ರೆಸಿಪಿನ ಆಲ್ರೆಡಿ ತೋರಿಸಿದ್ದೀನಿ. ಚಟ್ನಿನ ಅಂದರೆ ಇಡ್ಲಿಗೆ ಯಾವ ಥರ ನಾನು ಚಟ್ನಿ ಮಾಡ್ಕೊತೀನಿ ಅಂತೇಳ್ಬಿಟ್ಟು. ಕಾಯಿ ಚಟ್ನಿ ಆಗಿರೋದ್ರಿಂದ ಇಡ್ಲಿ ಮೇಲ್ಗಡೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಾ ಎಷ್ಟು ಚೆನ್ನಾಗಿರುತ್ತಲ್ವ. ಈಗ ಇಡ್ಲಿಗೆ ರೆಡಿ ಮಾಡೋಣಂತೆ ಬನ್ನಿ ಫ್ರೆಂಡ್ಸ್. ಹಿಂದಿನ ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ನಾನು ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಇಡ್ಲಿನ ಮಾಡ್ತಾ ಇರೋದು. ಇದೇನಪ್ಪ ಇದು ಅಕ್ಕಿ ನೆನೆಸ್ಬಿಟ್ಟು ಇಡ್ಲಿ ಅಂತ ಹೇಳ್ತಾ ಇದ್ದಾರೆ, ಅಕ್ಕಿನಲ್ಲೇ ಅಲ್ಲ ಇಡ್ಲಿ ಮಾಡೋದು ಅಂತ ನೀವು ಅನ್ಕೋಬೋದು. ಖಂಡಿತವಾಗ್ಲೂ ಅಷ್ಟೇ. ನಮ್ಮ ಕಡೆ ಅಂದರೆ ನಮ್ಮಮ್ಮ ಅವರೆಲ್ಲರೂ ರವೆ ಇಡ್ಲಿನ ಜಾಸ್ತಿ ಮಾಡ್ತಾರೆ. ಅಕ್ಕಿ ಇಡ್ಲಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಮದುವೆ ಮಾಡ್ಕೊಂಡು ಬಂದಮೇಲೆ ಅಕ್ಕಿ ಇಡ್ಲಿನೂ ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ನನಗೆ ಅಕ್ಕಿನಲ್ಲಿನೂ ಇಡ್ಲಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ದೋಸೆ ಮಾತ್ರ ಮಾಡ್ಕೊತಾ ಇದ್ವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಅಕ್ಕಿ ಇಡ್ಲಿನೂ ಮಾಡ್ಬೋದು ಅಂತ. ಬರ್ತಾ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ರವೆ ಇಡ್ಲಿನೇ ಮರ್ತೋಗ್ಬಿಟ್ಟಿದ್ದೀನಿ. ಅಕ್ಕಿ ಇಡ್ಲಿನೇ ಮಾಡ್ತಾ ಇರ್ತೀನಿ ಜಾಸ್ತಿ. ಅಕ್ಕಿ ಇಡ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಒಂದು ಸಲ ಇದನ್ನು ಹಿಟ್ಟು ಮಾಡಿ ಇಟ್ಕೊಂಡ್ರೆ ಇಡ್ಲಿನೂ ಮಾಡ್ಕೋಬೋದು, ದೋಸೆನೂ ಮಾಡ್ಕೋಬೋದು. ರವೆಯಲ್ಲಿ ಆ ಥರ ಬರೋದಿಲ್ಲ, ಬರೀ ಇಡ್ಲಿಗೆ ಮಾತ್ರ ಯೂಸ್ ಆಗುತ್ತೆ. ಅದನ್ನು ಯಾವಾಗಾದರೂ ಒಂದೊಂದು ಸಲ ಮಾಡ್ತಾ ಇರ್ತೀನಿ. ತುಂಬ ಅಂದರೆ ನಾನು ಅಕ್ಕಿ ಇಡ್ಲಿನೇ ಮಾಡೋದು ಇವಾಗ. ಎಲ್ಲ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ರೆಡಿನ. ಒಂದು ಕಡೆ ಸಾಂಬಾರನ್ನು ಮಾಡ್ಕೋಬೇಕಲ್ವ. ಈಗ ಸಾಂಬಾರಿಗೆ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಹುಳಿ ಹಿಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸಾಂಬಾರು ಪೌಡರ್ ಹಾಕಿ ಕುದಿಸೋಕೆ ಇಟ್ಬಿಟ್ರೆ ಅದು ಕುದಿಯೋಷ್ಟರಲ್ಲಿ ನಾನು ಇಡ್ಲಿಗೆಲ್ಲ ರೆಡಿ ಮಾಡ್ಕೋಬೋದು. ಹೇಳ್ತಾರಲ್ವ, ಒಂದು ಸಾರಿಗೆ 1000 ಕುದಿ ಬಂದ್ರೇ ಟೇಸ್ಟು ಅಂತ. ನಾವೆಷ್ಟೇ ಕುಕ್ಕರ್ನಲ್ಲಿ ಕುದಿಸಿ ಮಾಡಿದ್ರೂ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹುಳಿ ಹಿಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೇ ಅದೇನೋ ಒಂಥರ ಟೇಸ್ಟ್ ಬರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಕಡೆ ಚಟ್ನಿ ರೆಡಿ ಆಯಿತು, ಇನ್ನೊಂದು ಕಡೆಗೆ ಸಾರು ಕುದಿಸೋಕ್ಕೆ ಅಂತ ಇಟ್ಟಿದ್ದೀನಿ, ಇನ್ನೊಂದು ಕಡೆಗೆ ಇಡ್ಲಿನ ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ಅದು ಪ್ಲೇಟ್ನಲ್ಲಿ ಇಡ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು 16 ಇಡ್ಲಿ ಆಗ್ತವೆ. ಒಂದು ಟ್ರಿಪ್ಪಿಗೆ ನನಗೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇನ್ನೊಂದು ಟ್ರಿಪ್ಪಿಗೆ ತಿನ್ನೋಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ 2 ಟ್ರಿಪ್ಪು ನಾನು ಇಡಬೇಕು. ಫಸ್ಟು ನನ್ನ ಮಗಳಿಗೆ ಕಾಲೇಜಿಗೆ ಹೋಗೋದ್ರಿಂದ ಅವಳದು ಫಸ್ಟು ನಾನು ಅಂದರೆ ಅವಳಿಗೆ ರೆಡಿ ಮಾಡಿ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಇಟ್ಬಿಡ್ತೀನಿ. ಆಮೇಲೆ ನನ್ನ ಮಗನಿಗೆ ರೆಡಿ ಮಾಡ್ಕೊತೀನಿ. ನಾನು ಇಡ್ಲಿನ ಕೆಲವರೆಲ್ಲ ತುಂಬ ಹಾಕ್ಬಿಟ್ಟಿರ್ತಾರೆ. ಎಷ್ಟು ತುಂಬ ಅಂದರೆ ಒಂದಕ್ಕೊಂದು ಇಡ್ಲಿ ಅಂಟ್ತಾ ಇರಬೇಕು, ಜಾಯ್ನ್ ಆಗಿರ್ಬೇಕು, ಆ ಥರ ಹಾಕ್ತಾರೆ. ನಾನು ಅಷ್ಟೊಂದು ಹಿಟ್ಟು ಹಾಕಲ್ಲ, ಮುಕ್ಕಾಲು ಭಾಗದಷ್ಟೇ ಹಿಟ್ಟು ಹಾಕ್ತೀನಿ. ಯಾಕೆಂದರೆ ಉಬ್ಬಿ ಬರುತ್ತಲ್ವ, ಚೆನ್ನಾಗಿ ದೊಡ್ಡದಾಗೆ ಉಬ್ಬಿ ಬರುತ್ತೆ. ಇಲ್ಲಾಂದರೆ ತುಂಬ ಹೆವಿ ಹಾಕಿಬಿಟ್ರೆ ಇನ್ನೂ ಉಬ್ಬಿ ಬರುತ್ತೆ, ಒಳಗಡೆ ಎಲ್ಲ ಹಸಿಯಾಗಿರುತ್ತೆ. ಹಾಗಾಗಿಬಿಟ್ಟು ನಾನು ಮುಕ್ಕಾಲು ಭಾಗ ಅಷ್ಟೇ ಹಾಕಿಬಿಟ್ಟು ಇಡ್ಲಿಗೆ ಇಡ್ತಾಯಿದ್ದೀನಿ. ನನಗಿಲ್ಲೊಂದು 10 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿ ಬೇಯುತ್ತೆ, ಬೇಗನೆ ಆಗುತ್ತೆ. ಮಕ್ಕಳಿಗೆ ಬಾಕ್ಸಿಗೂ ಅಷ್ಟೇ ಬೇಗನೆ ರೆಡಿ ಮಾಡ್ಕೋಬೋದು. ತುಂಬ ಹಾಕಿ ಇಟ್ಬಿಟ್ರೆ ಒಂದು 20 ನಿಮಿಷ ಆದ್ರೂ ಇಡ್ಲಿ ಬೇಯೋದೇ ಇಲ್ಲ. ನೋಡ್ಬೋದು ಟೈಮು ಈಗ 7:20 ಆಗಿದೆ. ಕರೆಕ್ಟು ನನಗೆ 7:15 ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ. ಬಾಕ್ಸೂ ಅಷ್ಟೇ ಎಲ್ಲ ಕಟ್ಟಿ ಇಟ್ಬಿಡ್ತೀನಿ ನಾನು. ಇನ್ನು ಅವ್ರು ಬಂದುಬಿಟ್ಟು ಮಕ್ಕಳು ಬಂದು ಟಿಫನ್ ಮಾಡಿಕೊಂಡು ಇನ್ನು ಕಾಲೇಜಿಗೆ ಮತ್ತು ಸ್ಕೂಲಿಗೆ ಹೋಗೋದು ಅಷ್ಟೇ ಇರುತ್ತೆ ಟೈಮು. ಇನ್ನು ಸಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕು. ಆ ಒಗ್ಗರಣೆ ಎಲ್ಲ ಕೊಡೋಷ್ಟರಲ್ಲಿ ಎಷ್ಟೊತ್ತಾಗ್ಬಿಡುತ್ತೆ. ನಾನಿಲ್ಲಿ ಸಾರಿಗೆ ಒಗ್ಗರಣೆಗೆ ಅಂತೇಳ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಒಗ್ಗರಣೆನ ಕೊಡ್ತಾಯಿದ್ದೀನಿ.
ಹೆರಿಗೆ ಇದೆಲ್ಲ ಹೆಣ್ಮಕ್ಳಿಗೆ ನಿಜವಾಗ್ಲೂ ಎಷ್ಟು ಹಾರಿಬಲ್ ಆಗಿರುತ್ತೆ ಅಂತಂದರೆ, ಅದರಲ್ಲಿ ಇಬ್ಬಿಬ್ಬರು ಮಕ್ಕಳು ಏನಾದರೂ ಇದ್ಬಿಟ್ರೆ ಒಬ್ರಿಗೊಂದು ಇಷ್ಟ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಇರುತ್ತೆ. ಯಾರಿಗೆ ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾಡಿಕೊಡ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ನನಗೂ ಅಷ್ಟೇ, ನನ್ನ ಮಗನಿಗೆ ಒಂದು ಇಷ್ಟ ಇದ್ದರೆ ನನ್ನ ಮಗಳಿಗೂ ಒಂದು ಇಷ್ಟ ಇರುತ್ತೆ. ನಾನೇನು ಮಾಡ್ತೀನಿ ಅಂತಂದರೆ, ಒಂದಿನ ಅವಳಿಗೆ ಇಷ್ಟ ಬಂದಿರೋದನ್ನ ಮಾಡ್ತೀನಿ, ಒಂದಿನ ಅವನಿಗೆ ಇಷ್ಟ ಬಂದಿರೋದನ್ನ ಮಾಡ್ತೀನಿ. ಇಬ್ರಿಗೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ವ. ಇಲ್ಲಾಂದರೆ ಈ ಒಂದೇ ಥರನೇ ಮಾಡ್ತಾ ಹೋದರೆ ಇಬ್ಬರೂ ಹೆಂಗಾಗ್ಬಿಟ್ಟಿದ್ದಾರೆ ಮಕ್ಕಳು ಅಂತಂದರೆ, ಸ್ವಲ್ಪ ದೊಡ್ಡವ್ರು ಆಗ್ತಾ ನಾವು ಹೇಳೋದನ್ನ ಅವರು ಕೇಳೋದು ಇಲ್ಲ, ಅರ್ಥನೂ ಮಾಡ್ಕೊಳಲ್ಲ. ಒಂದೇ ಒಂದು ಮಾತು, ನನಗಿಂತ ಅವನಂದ್ರೇ ತುಂಬ ಇಷ್ಟ ನಿನಗೆ ಅಂತ ನನ್ನ ಮಗಳು ಹೇಳ್ತಾಳೆ. ನನ್ನ ಮಗನೂ ಅಷ್ಟೇ, ನನಗಿಂತ ಅವಳಂದ್ರೇ ನಿನಗಿಷ್ಟ ಅಂತ. ಇಬ್ಬರೂ ಮಕ್ಕಳು ನಮ್ಮ ಮಕ್ಕಳೇ, ಇಬ್ರಿಗೂ ಒಬ್ರಿಗಿಂತ ಒಬ್ಬರು ಅಂತ ನನಗೇನಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಅಂತ ಏನಿಲ್ಲ. ಇಬ್ರಿಗೂ ಅಷ್ಟೇ ತುಂಬ ಪ್ರೀತಿ ಮಾಡ್ತೀನಿ. ಇಬ್ರಿಗೂ ಅವಳಿಗೆ ಇಷ್ಟ ಬಂದಿರೋದನ್ನ ನಾನು ಮಾಡಿಕೊಡ್ತೀನಿ, ಅವನಿಗೆ ಇಷ್ಟ ಬಂದಿರೋದನ್ನೂ ಮಾಡಿಕೊಡ್ತೀನಿ. ಬಟ್ ಮಕ್ಕಳು ಸ್ವಲ್ಪ ದೊಡ್ಡವ್ರು ಆಗ್ತಾ ಚೇಂಜಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಅವರಿಗೆ. ಮಾತಾಡೋದಾಗಿರಲಿ, ಅವರು ಕಮ್ಯುನಿಕೇಟ್ ಆಗಿರಲಿ, ಅಬ್ಸರ್ವೇಷನ್ ಆಗಿರಲಿ, ಥಿಂಕಿಂಗ್ ಆಗಿರಲಿ, ನಿಧಾನಕ್ಕೆ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ತಂದೆ ತಾಯಿಯಾದರೂ ನಾವು ಅದನ್ನು ಆವಾಗ ಮಕ್ಕಳಿಗೆ ಹಂಗೆ ತಿದ್ಕೊತ ಹಂಗಲ್ಲ ಹಿಂಗೆ ಅಂಥೇಳಿ ಒಂದು ಒಳ್ಳೆ ಮಾತಿಂದ ಹೇಳ್ತಾ ಬಂದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ, ಇಬ್ರಿಗೂ ಒಂದೇ ಥರನೇ ನೋಡ್ತೀನಿ, ಇಬ್ರಿಗೂ ಒಂದೇ ಸಮನೆ ಮಾಡ್ತೀನಿ. ನೋಡ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿದೆ ಅಂತೇಳ್ಬಿಟ್ಟು. ನಾನು ಹೇಳಿದ್ನಲ್ವ, ಅಕ್ಕಿ ಇಡ್ಲಿ ತುಂಬ ಕಡಿಮೆ ನಾನು ನಮ್ಮಮ್ಮ ಮನೇಲಿ ಮಾಡೋದೇ ಇಲ್ಲ. ಅವರು ರವೆ ಇಡ್ಲಿನೇ ಮಾಡ್ತಾಯಿದ್ದಿದ್ದು. ಹೆಂಗಾಗ್ಬಿಡ್ತು ಅಂದರೆ, ನನಗೆ ರವೆ ಇಡ್ಲಿನೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಅಕ್ಕಿ ಇಡ್ಲಿನೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಗಂಡನ ಮನೆಗೆ ಬಂದಾಗೆ ಅದು ಆಟೋಮೆಟಿಕ್ ಅಲ್ವಾ, ಅವ್ರ ಮನೆ ಊಟ ಸೆಟ್ ಆಗಿಬಿಡುತ್ತೆ ನಮಗೆ ಎಷ್ಟೇ ಇದು ಅಂದ್ರೂ. ನೋಡ್ಬೋದು ಇಡ್ಲಿ ಒಂದು 5 ಇಡ್ಲಿ ಹಾಕ್ಕೊಟ್ಟಿದ್ರೆ ಅದರಲ್ಲಿ ಒಂದು ಇಡ್ಲಿನ ಉಳಿಸೋಗಿದ್ದಾರೆ. ಎಷ್ಟು ಕಷ್ಟಪಟ್ಟು ಮಾಡಿಕೊಡ್ತೀವಿ, ಅದರಲ್ಲಿನೂ ಉಳಿಸೋಗ್ತಾರಲ್ಲ, ಅವಾಗ ಬೇಜಾರಾಗುತ್ತೆ. ಇನ್ನು ನಾನು ಅಷ್ಟೇ, ಇನ್ನು ಅವ್ರ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಎಲ್ಲ ಆದಮೇಲೆ ನಾನು ಇಡ್ಲಿ ಮತ್ತು ಚಟ್ನಿ ಸಾಂಬಾರನ್ನ ತಿಂತಾಯಿದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯವರು ನೈಟೆಲ್ಲ ವರ್ಕ್ ಮಾಡ್ಕೊಳೋದ್ರಿಂದ ಅವ್ರಿಗೂ ಬೆಳಗ್ಗೆ ಎದ್ಬಿಟ್ಟು ಮಕ್ಳಿಗೆ ಬಿಟ್ಟು ಬರೋಕ್ಕಾಗಲ್ಲ ಅಂತ ನಾನೇ ಹೋಗಿ ಬಿಟ್ಟು ಬರ್ತಾಯಿದ್ದೀನಿ. ಇಬ್ರಿಗೂ ಅಷ್ಟೇ. ಎಷ್ಟು ಟೈಮೇ ಆಗೋದಿಲ್ಲ ನಿಜ ಹೇಳಬೇಕು ಅಂತಂದರೆ. ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಬೆಳಗ್ಗೆ ಎದ್ಬಿಟ್ಟು ಟಿಫನೆಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳನ್ನ ರೆಡಿ ಮಾಡಿಸಿ ಅವಳಿಗೆ ಕಾಲೇಜಿಗೆ ಬಿಟ್ಟು ಬಂದು ಮತ್ತೆ ಮನೆಗೆ ಬಂದು ಮತ್ತೆ ನನ್ನ ಮಗನಿಗೆ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದು ಮಾಡೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಗ್ಬಿಟ್ಟಿರುತ್ತೆ ಬೆಳಗ್ಗೆ. ಮಮ್ಮಿ ಪಾವ್ ಬಜ್ಜಿ. ಲಕ್ಕಿ ಏನ್ ಮಾಡ್ತಿದ್ಯಾ? ಎಷ್ಟು ಸುಂದರವಾದ ಇರೋ ಮಮ್ಮಿನ ನೋಡಿದ್ದೀರಾ? ಪ್ರಪಂಚದಲ್ಲಿ ನನ್ನಷ್ಟು ಬ್ಯೂಟಿಫುಲ್ ಗರ್ಲ್ ಯಾರಿಲ್ಲ ಅಂತೆ. ಇವಳಿದಲ್ಲ ಅನ್ನೋದಲ್ಲಿ ಎಷ್ಟು ಮುದ್ದಿ, ಫುಲ್ ಸಾಫ್ಟ್. ಚುಂಗ್ ಚುಂಗ್ ಚುಂಗ್. ಕೈ ನೋಡಿ ಕೈ ನೋಡಿ, ಅಲ್ಲಿ ಎಷ್ಟು ಸುಂದರವಾಗಿದೆ ನೋಡಿ. ಸ್ವರ್ಗ ಇದೆ ಇಲ್ಲಿ ನೋಡಿ, ಸ್ವರ್ಗ ಇದೆ ಇಲ್ಲಿ ಅಲ್ಲ, ಸ್ವರ್ಗ ಇದೆ ಅಲ್ಲ. ನನ್ನ ಮಗನಿಗೆ ತಾಯಿ ಹೆಂಗಿದ್ರೂ ಮಕ್ಳಿಗೆ ಇಷ್ಟ ಅಂತಾರೆ, ಹಂಗಾಗಿ ಸ್ವರ್ಗ ಇದೆ ಅಂತೆ ಕೈಯಲ್ಲಿ. ಏನು ಸ್ವರ್ಗ ಇದೆನೋ ಗೊತ್ತಿಲ್ಲ ನನ್ನ ಮಗನ. ನಿನ್ನ ಕೈ ಹೋಗ್ತೀನಿ. ಓಹೋ, ಫುಲ್ ಸುಂದರವಾಗಿದ್ಯಾ, ಅದಕ್ಕೆ ಎಷ್ಟು ಚೆನ್ನಾಗಿದ್ಯಾ. ಕೋಟ್ಯಾಧೀಶ್ವರಿ. ಫ್ರೆಂಡ್ಸ್, ಕೆಮ್ಮು ಎಷ್ಟು ಅಂದರೆ ವಾಯ್ಸು ಎಲ್ಲದಕ್ಕೂ ಕೆಮ್ಮು. ಕೆಮ್ಮು 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 ನಂಗೂ ಕೆಮ್ಮಮ್ಮ. ಕೆಮ್ಮು ಅಂದರೆ ಅಷ್ಟು ಕೆಮ್ಮು, ಗಡ್ಕಣಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆಯಿಂದಲೂ ಒಳಗಡೆನೇ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋದರೆ ಸಾಕು, ಡಸ್ಟು ಏನು ಡಸ್ಟ್ ಅಂತಾನೆ ಏನಿಲ್ಲ, ಒಟ್ಟು ಹೊರಗಡೆ ಹೋದರೆ ಸಾಕು ಫುಲ್ಲು ಕೆಮ್ಮು. ಹಂಗಾಗಿ ಎಲ್ಲಿಗೂ ಹೋಗಿಲ್ಲ. ನನ್ನ ಮಗಳಿಗೆ ಕರ್ಕೊಂಬರೋಕ್ಕೆ ಅಂತ ಹೋದೆ, ಬಂದ ತಕ್ಷಣ ಸ್ಟಾರ್ಟ್ ಆಯಿತು. ಮತ್ತೆ ಕೆಮ್ಮು ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಯಿತು. ಇದೇನು ಇದು ಡೆಂಗು ಅಂತೇಳಿ ಎಲ್ಲ ಟಿ ವಿನಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಡೆಂಗು ಒಂದು ಇದು ಅಂತೇಳಿ ಅದೊಂದೊಂದು ದೊಡ್ಡ ಇಷ್ಟು 1-2 ವರ್ಷದ ಹಿಂದೆ ಎಲ್ಲ ಕರೋನಾ ಅಂತಂದ್ವಿ. ಇವಾಗ ಮತ್ತೆ ಡೆಂಗು ಅಂತೇಳಿ
ಈಗ ಹೆಂಗಾಗ್ಬಿಟ್ಟೈತೆ ಅಂತಂದರೆ ಯಾರು ನೋಡಿದ್ರು ಯಾರು ಮನೇಲಿ ನೋಡಿದ್ರು ಕೆಮ್ಮು ಶೀತ ಜ್ವರ, ಕೆಮ್ಮು ಶೀತ ಜ್ವರ. ಅಪ್ಪ ನನಗೂ ಅಷ್ಟೇ, ನನ್ನ ಮಗಳಿಗೆ ಬಂತು ಫಸ್ಟು, ನನ್ನ ಮಗನಿಗೆ ಬಂತು, ನಮ್ಮ ಮನೆಯವ್ರಿಗೆ ಬಂತು, ನನಗೆ ಬಂತು. ಇವ್ರಿಗೆಲ್ಲ ಬಂದಿದ್ದೆಲ್ಲ ಒಂದೊಂದು ಸ್ವಲ್ಪ ಒಂದು 3-4 ದಿನಕ್ಕೆಲ್ಲ ಹೋಗ್ಬಿಡುತ್ತೆ. ನನಗೆ 1 ತಿಂಗಳ ಆದ್ರೂ ಹೋಗೋದಿಲ್ಲ. ಯಾಕೆ ಕೆಮ್ಮು ಬಂದರೂ ಹೋಗಲ್ಲ, ಏನು ಬಂದರೂ ಹೋಗಲ್ಲ. ನಾನೇ ಅನ್ಭವಿಸ್ಬೇಕು. ಸಿಂಗಲಾಗಿ ಮಲ್ಕೊತಿದ್ದೀನಿ, ಆದರೂ ಹೋಗ್ತಾ ಇಲ್ಲ. ಕೆಮ್ಮು ಕೆಮ್ಮು ಕೆಮ್ಮು. ಅಡುಗೆ ಮಧ್ಯಾಹ್ನಕ್ಕೆ ಅನ್ನ ಮತ್ತು ಬದನೆಕಾಯಿ ಎಣ್ಗಾಯಿ ಸಾರು ಮಾಡಿದ್ದೆ, ಸಖತ್ತಾಗಿತ್ತು. ಊಟ ಮಾಡಿ ರೆಸ್ಟ್ ತೊಗೊಳೋಣ ಅಂದ್ಕೊಂಡೆ. ಯಾರು ರೆಸ್ಟ್ ಇಲ್ಲ, ಏನಿಲ್ಲ. ಮಕ್ಕಳು ಇನ್ನು ಸ್ಕೂಲಿಂದ ಫೋನ್ ಬಂತಿವತ್ತು. ಅವನಿಗೆ ಕೆಮ್ಮು, ಕರ್ಕೊಂಡು ಹೋಗ್ರಿ ಮನೆಗೆ ಅಂತ. ಅವನಿಗೆ ಕರ್ಕೊಂಡು ಬಂದರು ನಮ್ಮ ಮನೆಯವರು. ಆಮೇಲೆ ನಾನು ಹೋಗ್ಬಿಟ್ಟು ಅವಳಿಗೆ ಕರ್ಕೊಂಡ್ಬಂದೆ. ಹಿಂಗೆ ಹುಷಾರಿಲ್ಲ, ಒಬ್ರು ತಪ್ಪಿದ್ರು ಹುಷಾರಿಲ್ಲ. ಈಗ ಅವಳಿಗೇನೋ ಬುಕ್ಸ್ ಏನೋ ತೊಗೋಬೇಕು ಅಂತ ಇದ್ದಾರೆ ಕಾಲೇಜಿಗೆ. ಕೆಮಿಸ್ಟ್ರಿ ಅದ್ಯಾವುದೋ ಕೆಲವೊಂದೊಂದು ಬುಕ್ ಸಿಕ್ಕಿದ್ವು, ಕೆಲವೊಂದೊಂದು ಸಿಕ್ಕಿರಲಿಲ್ಲ. ಹೋಗಿ ಎಲ್ಲವನ್ನೂ ಯಾವ್ದು ಬೇಕು ಅದನ್ನೆಲ್ಲ ಹೋಗಿ ತೊಗೊಂಡು ಬರಬೇಕು. ರೆಡಿ ಆಗಿದ್ದಾರೆ ಹೋಗೋಕ್ಕೆ ಅಂತೇಳಿ ಅಪ್ಪ ಮಗಳು. ನಾನೇನು ಹೋಗೋದಿಲ್ಲ, ನನಗೆ ಆಗೋದೇ ಇಲ್ಲ. ಬಟ್ ಬಿಡ್ತಾ ಇಲ್ಲ, ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅವರಷ್ಟೇ ಹೋಗಿ ಬರಲಿ ಅಂತ. ಓಕೆ ಫ್ರೆಂಡ್ಸ್, ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿದೇನೋ ತೆಗಿಬೇಕಂತೆ ಕೊಟ್ಟಿದ್ದಾರೆ. ಇದನ್ನ ತೆಗಿಯಕ್ಕೆ ಹೋಗ್ತಾ ಇದ್ದೀನಿ, ಆದರೆ ತೆಗಿಯೋಕ್ಕೆ ಬರ್ತಾ ಇಲ್ಲ. ಇದು ಎಲ್ಲಿದೆ ಅಂತಲೇ ಗೊತ್ತಾಗ್ತಿದೆ, ಸಿಗ್ತಾನೆ ಇಲ್ಲ. ಇದು ಒಂದ್ಸಲ ಅಂಟ್ಕೊಂಡ್ಬಿಟ್ರೆ ಬಿಡೋಕ್ಕೆ ಸಿಗೋದೇ ಇಲ್ಲ. ಇದು ಯಾವಾಗ ಸಿಗ್ತಾ ಇಲ್ಲ. ಇದು ಒಂದು ನಿಮಿಷ ಮಮ್ಮಿ, ಹೋಗಿ ಬುಕ್ಸ್ ಕೊಡ್ಸ್ಕೊಂಡು ಬರ್ತೀಯ ಚಿನ್ನಿಗೆ? ನಾನು ಹೆಂಗೆ ಹೋಗ್ಲಿ ಮತ್ತಷ್ಟು ದೂರ ಹೋಗ್ಬೇಕು. ನೀನೇ ನೋಡಿ ಇದೇನಾಗಿದೆ. ಕರೀನಿ ಒಂದು ನಿಮಿಷ. ಗೊತ್ತಿಲ್ಲ ಮಾತಿಲ್ಲದಂತೆ ನಾನಾದೆ, ಹೀಗೆ ನಾನಾದೆ. ಅವಾಗಿಂದ ಇದನ್ನ ತೆಗಿಯಕ್ಕೆ ಬರ್ತಿಲ್ಲ. ಇವಾಗೇನೋ ಬಂತು ನೋಡ್ರಿ. ಏನು ಬಂತು? ಏನೂ ಇಲ್ಲ. ಬೇಡ, ಕಣ್ಣು ಹೋಗುತ್ತೆ. ಫ್ಲಾಶ್ ಲೈಟ್ ಲಕ್ಕಿ ಮುಂದಾನೆ ಮಾಡಿರೋದಿದೆಲ್ಲ. ಓ ಮೈ ಡಿಯರ್ ಲಕ್ಕಿ, ಓ ಮೈ ಡಿಯರ್ ಲಕ್ಕಿ. ಇದನ್ನ ನೋಡಿ ಹೆಂಗ್ ಮಾಡಿ ಇಟ್ಟಿದೀಯ ಅಂತ ನೀನು. ಹೆಂಗಿದೆ ಡ್ರೆಸ್ ಇದು? ಚೆನ್ನಾಗ? ನನಗೇನೋ ಚೆನ್ನಾಗಿ ತುಂಬ ಟೈಟ್ ಆಗ್ತಾ ಇತ್ತು, ಏನೇನೋ ಗೊತ್ತಿಲ್ಲ ನಾನು. ಬಟ್ ಇದು ಭಾಳ ಕಲ್ತಿದ್ಯಾರ, ಟಕ್ಕಂತ ಹಾಕೊಂಡು ಓಡಾಡ್ಬರ್ತೀವಿ. ಈಸಿ ಇದು. ಪ್ಯಾಂಟ್ ಅಂತಂದ್ರೆ ಅಷ್ಟು ಟೈಟ್ ಆಗ್ತಿತ್ತು, ಇವಾಗ ಕಣ್ಣರ್ಸ್ಕೊ ಆಯ್ತು. ಕಣ್ಣರ್ಸ್ಕೊಂತೀಯ? ಆಯ್ತು, ಕಣ್ಣರ್ಸ್ಕೊ. ಮತ್ತೆ ಕಣ್ಣರ್ಸ್ಕೊ. ಮುದ್ದು ನನ್ನ ಮಾತೆಲ್ಲ ಕೇಳ್ತೆ. ಕಣ್ಣರ್ಸ್ಕೊಬಿಟ್ಟು ಮತ್ತೆ ಕಣ್ಣರ್ಸ್ಕೊ ಹೆಂಗೆ ಕಣ್ಣರ್ಸ್ಕೊಳಮ್ಮ. ಪಿಚಾಚಿ ಥರ ಆಗಿದೆಯಲ್ಲೇ, ಪಿಚಾಚಿ ಥರ ಆಗಿದೆ. ಓ ನಮ್ಮ ಲಕ್ಕಿ. ಇನ್ನು ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ, ಅವ್ರಿಗೂ ಸುಸ್ತಾಗ್ತಿದೆ ಅಂತಂದರು. ಇನ್ನು ನಾನು ನನ್ನ ಮಗಳು ಬುಕ್ಸ್ ತರೋಕ್ಕೆ ಅಂತ ಹೋದ್ವಿ. ಫುಲ್ಲು ಮಳೆ ಅಂದರೆ ಮಳೆ. ಇನ್ನು ಆ ಮಳೆನಲ್ಲೇ ಬುಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ.